ಸ್ಟಾರ್ಟೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಷಯ ಬಂದು, ಯಾಕೆ ಎಲ್ಲರೂ ಕೆಲಸ ಕಳ್ಕೊತಾ ಇದ್ದಾರೆ? ಎಷ್ಟೋ ಕಂಪ್ನೀಸಿಂದ ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ. ಸಾಫ್ಟ್‌ವೇರ್ ಕಂಪ್ನಿಗಳಿರ್ಬೋದು, ಬೇರೆ ಬೇರೆ ಕಂಪ್ನಿಗಳಿರ್ಬೋದು. ಯಾಕೆ ಅಂತ ನೋಡೋದಾದ್ರೆ, ಇನ್ಫೋಸಿಸಲ್ಲಿ ಮೊನ್ನೆ ಎಲ್ಲ ನೀವು ನೋಡಿದ್ರಿ 400ರಿಂದ 700 ಜನನ್ನ ಲೇ ಆಫ್ ಮಾಡಿದ್ರು ಅನ್ನೋವಂಥದ್ದು. ಬೇರೆ ಬೇರೆ ಕಂಪ್ನಿಗಳು ಗೂಗಲ್ ಇರ್ಬೋದು ಅಥವಾ ಪೇಟಿಎಮ್ ಇರ್ಬೋದು, ಬೇರೆ ಬೇರೆ ಎಲ್ಲ ಕಂಪ್ನಿಗಳಿಂದನೂ ಯಾಕೆ ಕೆಲಸದಿಂದ ಎಲ್ಲರನ್ನೂ ತೆಗೆದಾಕ್ತಾ ಇದ್ದಾರೆ? ಎಲ್ಲರೂ ಯಾಕೆ ಕೆಲಸ ಕಳ್ಕೊತಾ ಇದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈಗ ಶನಿಯ ಬದಲಾವಣೆಯ ಟೈಮ್ ಬಂದಿದೆ ಅನ್ನುವಂಥದ್ದು. ಶನಿ ಬಂದು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮೂವ್ ಆಗಬೇಕಂದ್ರೆ ಸ್ಲೋ ಪ್ಲಾನೆಟ್ ತುಂಬ ನಿಧಾನವಾಗಿ ಮೂವ್ ಆಗುವಂಥದ್ದು 2.5 ವರ್ಷ ಟೈಮ್ ತೊಗೊಳ್ಳೋವಂಥದ್ದು ಅನ್ನೋಂಥದ್ದು. ಈ 2.5 ವರ್ಷದ ಹಿಂದೆ ನೋಡಿದಾಗಲೂ ಕೂಡ ಇದೇ ರೀತಿಯಲ್ಲಿ ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಂಥದ್ದು, ರೆಸಿಷನ್ ಬಂದಿದ್ದಂಥದ್ದು ನೀವು ನೋಡಿರ್ತೀರಾ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಏನೇ ಮಾತಾಡೋದಾದ್ರೂ ರಿಸರ್ಚ್‌ಮೆಂಟ್ ಇಲ್ಲದೆ ಮಾತಾಡೋವಂಥದ್ದಿಲ್ಲ. ಆ ರೀತಿಯಲ್ಲಿ ರಿಸರ್ಚ್‌ಮೆಂಟ್ ಅಂತ ಮಾಡಿದಾಗ ನಮಗೆ ಕೆಲಸ ಅಂತ ಮೊದಲು ನಾವು ನೋಡೋದಾದ್ರೆ ನಮ್ಮ ಒಂದು ಅಸ್ಟ್ರಾಲಜಿ ಕುಂಡ್ಲಿ ಏನಿರುತ್ತೆ, ನಮ್ಮ ಜಾತಕ ನಾವು ನೋಡ್ಕೊಂಡಾಗ ಶನಿನೇ ಮೇಯ್ನ್ ನಮಗೆ ಕೆಲಸ ಕೊಡೋವಂಥವನು ಅಂತ ನೋಡೋದಾದ್ರೆ 10ನೇ ಮನೆ ಸ್ಪೆಸಿಫಿಕ್ ಆಗಿ ನೋಡ್ತೀವಿ. ನಮಗೆ ಏನು ಕೆಲಸ ಸಿಗುತ್ತೆ ಅನ್ನುವಂಥದ್ದು. 10ನೇ ಮನೇಲಿ ಕೂತ್ಕೊಂಡಿರುವಂಥ ಗ್ರಹ ಏನಿರುತ್ತೆ, ಆ ಒಂದು ಗ್ರಹದ ಮೇಲೆ ನಮ್ಮ ಒಂದು ಕೆಲಸ ಕಾರ್ಯಗಳು ಅಂತ ನಿರ್ಧಾರ ಆಗಿರುವಂಥದ್ದು. ಆ ರೀತಿಯಲ್ಲಿ ಶನಿ ಕರ್ಮಕಾರಕ ಅಂತ ಹೇಳುವಂಥದ್ದು ನೀವು ಜಾತಕದಿಂದನೂ ಕೂಡ ನೋಡೋದಾದ್ರೆ ಅಂದರೆ ಮೇಷದಿಂದ ನೀವು ಲೆಕ್ಕ ಹಾಕಿದಾಗ ಮಕರ ರಾಶಿನೇ 10ನೇ ಮನೆ ಬರುವಂಥದ್ದು, 11ನೇ ಮನೆ ಬರುವಂಥದ್ದು ಕುಂಭ ರಾಶಿ. ಎರಡೂ ಕೂಡ ಶನಿಯ ಒಂದು ರಾಶಿಗಳು ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಶನಿ ಅಂದರೆ ಕರ್ಮ ತೋರಿಸ್ತಾನೆ. ಕರ್ಮ ಅಂದರೆ ನಾವು ಮಾಡಿರೋಂಥ ಕೆಟ್ಟ ಕರ್ಮಗಳಿರ್ಬೋದು ಅಥವಾ ನಾವು ಮಾಡೋವಂಥ ಕೆಲಸ ಕಾರ್ಯಗಳಿರ್ಬೋದು, ಎರಡೂ ಕೂಡ ಕರ್ಮನೇ ಇಂಡಿಕೇಟ್ ಮಾಡುತ್ತೆ. ಆ ರೀತಿಯಲ್ಲಿ ಕೆಲಸ ಅಂತ ಬಂದಾಗ ನಮಗೆ ಶನಿ ಏನು ನಮಗೆ ನಮ್ಮ ಜಾತಕದಲ್ಲಿ ಇರ್ತಾನೆ, ಆ ರೀತಿಯಲ್ಲಿ ನಮಗೆ ಕೆಲಸ ಅಂತ ಕೊಡುವಂಥದ್ದು. ಆ ರೀತಿಯಲ್ಲಿ ಕರ್ಮ ಅಂತ ಬಂದಾಗ ನಾವು ಹಿಂದಿನ ಜನ್ಮದಲ್ಲೋ, ಈ ಜನ್ಮದಲ್ಲೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಕರ್ಮ ಮಾಡಿರ್ತೀವಿ. ಆ ಕರ್ಮಕ್ಕೆ ತಕ್ಕಂಗೆ ಫಲ ಕೊಡೋನು ಕೂಡ ಶನಿನೇ ಆಗಿರೋದ್ರಿಂದ ಆ ಒಂದು 10ನೇ ಮನೆಯ ಸ್ಥಾನನ ಶನಿಗಂತಾನೇ ಇಟ್ಬಿಟ್ಟಿದ್ದಾರೆ. ಇನ್ನು 11ನೇ ಮನೆ ಕುಂಭ ಕೂಡ ಏನು ಇಂಡಿಕೇಟ್ ಆಗುತ್ತೆ ಅಂದರೆ ಫಿನಾನ್ಷಿಯಲ್ ಸ್ಟೇಟಸ್ ತೋರಿಸುವಂಥದ್ದು, ಅರ್ನಿಂಗ್ ತೋರಿಸುವಂಥದ್ದು ಕೂಡ 11 ದುಡ್ಡು ಕಾಸು ಹೆಂಗೆ ಬರುತ್ತೆ ಅಂತ ಅದು ಕೂಡ ಶನಿ ಕೈಯಲ್ಲೇ ಕೊಟ್ಬಿಟ್ಟಿರುವಂಥದ್ದು. ಇದೆರಡು ಶನಿ ಜೊತೆ ಇರೋದ್ರಿಂದನೇ ನಾವೇನಂದರೆ ಇಷ್ಟೊಂದು ಸೇಫ್ ಆಗಿದ್ದೀವಿ. ಯಾಕಂದರೆ ನರೇಂದ್ರ ಮೋದಿ ಅವರು 17ನೇ ತಾರೀಕು ಹುಟ್ಟಿದಂಥವ್ರು ಅಂದರೆ 8 ಅಂತಲೇ ಬರುತ್ತೆ. ಬಂದ ಮೇಲೇ ಒಂದು ನೋಟ್ ಬ್ಯಾನ್ ಆಗಿದ್ದಂಥದ್ದು, ಕರೆನ್ಸಿ ಇದು ನಾವು ನೋಟ್ ಬ್ಯಾನ್ ಮಾಡಿದಂಥದ್ದು ಇರ್ಬೋದು ಅಥವಾ ಏನಾದರೂ ಒಂದು ಚೇಂಜಸ್ ಮಾಡಬೇಕು ಅನ್ನುವಂಥದ್ದು ಎಲ್ಲ ಪ್ರತಿಯೊಂದು ನೋಡಬೇಕಂದ್ರೆ ಶನಿನೇ ನೋಡೋವಂಥದ್ದು ಅಂತ. ಆ ರೀತಿಯಲ್ಲಿ ಹೋದ ವರ್ಷ ನಿಮ್ಗೆಲ್ರಿಗೂ ಗೊತ್ತಿದೆ 2024 ಎಂತೆಂಥ ದೊಡ್ಡ ದೊಡ್ಡ ಸ್ಟಾರ್ಸ್ ಇರ್ಬೋದು, ದೊಡ್ಡ ದೊಡ್ಡವರೆಲ್ಲ ಏನಂದರೆ ಸಿಕ್ಕಾಕೊಂಡು ಜೈಲುಗಳಿಗೋಗಿ ಕೋರ್ಟು, ಕಚೇರಿ ಅಂತ ಅಲ್ದು ಅವಮಾನ ಪಟ್ಟಿದ್ದು, ಇದಕ್ಕೆಲ್ಲ ಶನಿನೇ ಕಾರಣ ಅನ್ನುವಂಥದ್ದು. ಶನಿಗೆ ಪಕ್ಕಾ ಜಡ್ಜ್‌ಮೆಂಟ್ ಕೊಡುವಂಥದ್ದು. ಆ ರೀತಿಯಲ್ಲೂ ಕೂಡ ನಾನು ಎಷ್ಟೊಂದೆಲ್ಲ ಚೇಂಜಸ್ ನಿಮ್ಗೆ ಏನೇನಾಗಿದೆ ಅನ್ನುವಂಥದ್ದನ್ನ ಜನವರಿ ತಿಂಗಳು ವೀಡಿಯೋದಲ್ಲೇ ಹೇಳಿದ್ದೀನಿ. ಆ ರೀತಿಯಲ್ಲಿ ಈಗ ಕೆಲಸಗಳನ್ನ ಕಳ್ಕೊಳ್ತಾ ಇರೋವಂಥದ್ದಕ್ಕೆ ಕಾರಣ ಏನಪ್ಪ ಅಂದರೆ ಜ ಮಾರ್ಚ್ 29ನೇ ತಾರೀಕು ಶನಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಬದಲಾವಣೆ ಆಗ್ತಾ ಇರುವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಅಲ್ಲಿ ರಾಹು ಕೂಡ ಕೂತ್ಕೊಂಡಿರೋದ್ರಿಂದ ಏನಂದರೆ ಈ ರೀತಿಯಲ್ಲೇ ಲೇ ಆಫ್ಸ್ ಅಂತ ನಾವು ಹೇಳ್ತೀವಿ, ಇದ್ದಕ್ಕಿದ್ದಂಗೆ ತೆಗೆದಾಕ್ಬಿಡೋ ಅನ್ನೋವಂಥದ್ದು. ಈ ಒಂದು ಲೇ ಆಫ್ಸ್ ಅಂತ ನಾವೇನು ಹೇಳ್ತೀವಿ, ಇದು 3 ತಿಂಗಳವರೆಗೂ ಸ್ವಲ್ಪ ನಡೀತಾ ಹೋಗುತ್ತೆ. ಎಲ್ಲಿವರೆಗೂ ಅಂತಂದರೆ ಮೇ ಎಂಡ್‌ವರೆಗೂ ನಡೀತಾ ಹೋಗುತ್ತೆ. ಯಾವ ಯಾವ ರಾಶಿಯವರು ಕೆಲಸ ಕಳ್ಕೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಮಾತ್ರ ನಾನು ಹೇಳ್ತೀನಿ. ಶನಿಯ ಬದಲಾವಣೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಸುಮ್ಮನೆ ಬರೀ ರಾಶಿ ಬಗ್ಗೆ ನಾನು ಮಾತಾಡಲ್ಲ. ಯಾವುದಾದ್ರೂ ಒಂದು ಗ್ರಹ ಬದಲಾವಣೆ ಆಗುತ್ತೆ ಅಂತಂದರೆ ಅದರಿಂದ ಆಗುವಂಥ ವರ್ಲ್ಡ್ ಮೇಲೆ ಕೂಡ ಇಂಪ್ಯಾಕ್ಟ್ ಏನೇನಾಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಸರಿ ನಾನು ಹೇಳ್ದಂಥದ್ದು ಪ್ಲೇನ್ ಕ್ರ್ಯಾಶ್ ಇರಬಹುದು ಅಥವಾ ಕ್ಯಾಲಿಫೋರ್ನಿಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ ಬೆಂಕಿ ಹತ್ಕೊಂಡಿರುವಂಥದ್ದು. ಇದನ್ನೆಲ್ಲ ನಾನು ಫಸ್ಟೇ ಪ್ರಿಡಿಕ್ಟ್ ಮಾಡಿದ್ದೀನಿ. ಫಸ್ಟೇ ಹೇಳಿದ್ದೀನಿ ಈ ರೀತಿ ಎಲ್ಲ ಆಗುತ್ತೆ ಅಂತ. ಯಾಕಂದರೆ ಅಷ್ಟ ರಿಸರ್ಚ್‌ಮೆಂಟ್ ನಂದಿರುತ್ತೆ. ಆ ರೀತಿ ಜ್ಯೋತಿಷ್ಯ ನಾನು ಹೇಳ್ತೀನಿ. ಸುಮ್ಮನೆ ಕೂತ್ಕೊಂಡು ಈ ರಾಶಿಗೆ ಹಂಗಾಗುತ್ತೆ, ಈ ರಾಶಿಗೆ ಹಂಗಾಗುತ್ತೆ, ಈ ರಾಶಿಯವ್ರಿಗೆ ಹಿಂಗಾಗೋಗ್ಬಿಡುತ್ತೆ ಇದನ್ನೆಲ್ಲ ನಾನು ಹೇಳೋದೇ ಇಲ್ಲ. ಆ ರೀತಿಯಲ್ಲಿ ಶನಿಯ ಬದಲಾವಣೆ ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ. ಇವಾಗ ಕೆಲಸ ಯಾವ್ಯಾವ ರಾಶಿಯವರು ಕಳ್ಕೊತಾರೆ ಅಂತ ನಾವು ಮೊದಲನೇದಾಗಿ ನೋಡೋದಾದರೆ ಈ ಒಂದು ನಾನು ಹೇಳ್ತಾ ಇರೋವಂಥದ್ದು ಮೇ ಮಟ್ಟಿಗೆ ಮಾತ್ರ. ಜೂನಿಂದ ಬೇರೆ ಚೇಂಜಸ್ ಆಗುತ್ತೆ. ಯಾಕಂದರೆ ಗುರು ಬದಲಾವಣೆ ಆಗುತ್ತೆ ಮೇ ಎಂಡಿಂಗಲ್ಲಿ. ಆವಾಗ ನಿಮ್ಗೇನಂದರೆ ಬೇರೆ ಚೇಂಜಸ್ ಇರುತ್ತೆ. ಈ 3 ತಿಂಗಳಲ್ಲಿ ಕೆಲಸ ಯಾವ ರಾಶಿಯವ್ರು ಕಳ್ಕೊತೀರಾ ಅಂತ ಮೊದಲನೇದಾಗಿ ನೋಡೋದಾದರೆ ಮೀನ ರಾಶಿಯವರಿಗೆ ಸ್ವಲ್ಪ ಕೆಲಸ ಕಳ್ಕೊಳ್ಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಕೆಲಸ ಕಳ್ಕೊಳ್ಳೋವಂಥದ್ದು ಜಾಸ್ತಿ ಇರುತ್ತೆ. ಆ ರೀತಿಯಲ್ಲಿ ಮಿಥುನ ರಾಶಿಯವ್ರಿಗೂ ಕೂಡ ಕೆಲಸ ಕಳ್ಕೊಳ್ಳೋವಂಥದ್ದು ತುಂಬ ಜಾಸ್ತಿ ಇರುತ್ತೆ. ಇನ್ನೂ ನೋಡೋದಾದರೆ ಕನ್ಯಾ ರಾಶಿಯವರು, ಸಿಂಹ ರಾಶಿಯವರು ಮತ್ತು ತುಲಾ ರಾಶಿಯವ್ರಿಗೂ ಕೂಡ ಕೆಲಸ ಕಳ್ಕೊಳ್ಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಧನು ರಾಶಿಯವರಿಗೆ ಸ್ವಲ್ಪ ಕೆಲಸ ಕಳ್ಕೊಳ್ಳೋವಂಥದ್ದು ಜಾಸ್ತಿ ಇರುತ್ತೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ನಾವು ಜಾತಕ ಅಂತ ನೋಡಬೇಕಾದ್ರೆ ಯಾವ ಮನೆ ನಮ್ಗೆ ಏನೇನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತೀವಿ. 1ನೇ ಮನೆ ಅಂತ ಬಂದಾಗ ನಾವು ಎಷ್ಟೋ ಜನ ಇಂಟರ್ವ್ಯೂವಲ್ಲಿ ಪಾಸ್ ಆಗೋದಿಲ್ಲ. ಇಂಟರ್ವ್ಯೂ ಕೊಟ್ಟಾಗ ಅದರಲ್ಲಿ ಏನಾರ ಫೇಲ್ ಆಗಿ ಹೊರಗಡೆ ಬರ್ತಾರೆ. ಅಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಅವ್ರನ್ನ ಅವರೇ ನೋಡ್ಕೋಬೇಕು. ಸೆಲ್ಫ್ ಅಂತ ನೋಡ್ಕೊಳ್ಳೋವಂಥದ್ದು ಲಗ್ನ ಅಂತ ಹೇಳ್ತೀವಿ. 1ನೇ ಮನೆ ಅಲ್ಲಿ ನಿಮ್ಮ ಒಂದು ಏನು ಕಾನ್ಫಿಡೆನ್ಸ್ ಇದೆ ಅದು ಬೂಸ್ಟ್ ಅಪ್ ಮಾಡಿದಾಗ ಮಾತ್ರನೇ ನೀವು
ಎಲ್ಲ ಕಡೆ ಜಯಶಾಲಿಯಾಗಿ ಬರ್ಬೋದು. ಇಲ್ಲ ನಿಮ್ಮಲ್ಲೇ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದಾಗ ಎಲ್ಲೋದ್ರೂ ಕೂಡ ನಿಮಗೆ ಯಾವ ಕೆಲಸಗಳು ಆಗೋದಿಲ್ಲ. ಆ ರೀತಿಯಲ್ಲೇ ಎಷ್ಟೋ ಜನಕ್ಕೆ ಕೆಲಸಗಳು ಸಿಗೋದಿಲ್ಲ ಅನ್ನೋದಕ್ಕೆ ಕಾರಣ ಕೂಡ ಅವರ ಒಂದು ಅಪಿಯರೆನ್ಸ್ ಅಂತ ನಾವೇನು ಹೇಳ್ತೀವಿ, ಕಾನ್ಫಿಡೆನ್ಸ್ ಅಂತ ನಾವೇನು ಹೇಳ್ತೀವಿ, ಅದೇ ರೀತಿಯಲ್ಲಿ ಬಾಡಿ ಲ್ಯಾಂಗ್ವೇಜ್ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಂಡಿಕೇಟ್ ಮಾಡೋದೇ ಮೊದಲನೇ ಮನೆ. ಸೊ ಆ ರೀತಿಯಲ್ಲಿ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ಮೀನರಾಶಿಯವ್ರಿಗೆ ಪ್ರಾಬ್ಲಮ್ ಇದೆ ಅನ್ನೋವಂಥದ್ದು. ಇನ್ನು ಎರಡನೇ ಮನೆ ಅಂತ ಬಂದಾಗಲೂ ಕೂಡ ನಾವೇನಂದರೆ ಕೆಲಸ ಕಾರ್ಯಕ್ಕೆ ನೋಡುವಂಥದ್ದಾಗುತ್ತೆ. ಆ ರೀತಿಯಲ್ಲಿ ಮೇಷರಾಶಿಯವ್ರಿಗೆ ಪ್ರಾಬ್ಲಮ್ ಇದೆ. ಇನ್ನು ಮಿಥುನ ರಾಶಿಯವರು ಏನೆಂದರೆ ಅವ್ರಿಗೂ ಅಷ್ಟೇ ಅಂದರೆ ಪ್ರಾಬ್ಲಮ್. ಯಾಕಂದರೆ 10ನೇ ಮನೆ ಅಂತ ನಾವು ಇಂಡಿಕೇಟ್ ಮಾಡಿದಾಗ ಮೇಷ ನಾವು ಮಿಥುನದಿಂದ ನಾವು ನೋಡಿದಾಗ 10ನೇ ಮನೆಗೆ ಶನಿ ಬರ್ತಾ ಇರೋದ್ರಿಂದ 10 ಕರ್ಮಕಾರಕ ಅಂತ ನಾನು ಈಗ ತಾನೇ ಹೇಳಿದೆ. ಕೆಲಸ ಕಾರ್ಯ ನೋಡುವಂಥದ್ದು 10ನೇ ಮನೆ ಅಂತ ನೋಡಿದೆ ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿಯವರು ಕೂಡ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ರೀತಿಯಲ್ಲಿ ಸಿಂಹ ರಾಶಿಯವರಿಗೆ 8 ಅಂದರೆ ವ್ಯಯ ಅಂತ ಹೇಳ್ತೀವಿ, ಕೆಲಸಗಳಾಗೋದಿಲ್ಲ, ಹೋದ ಕಡೆ ಎಲ್ಲ ಫೇಲ್ಯೂರ್ ಆಗುವಂಥದ್ದು. ಈ ರೀತಿಯಲ್ಲಿ ನೋಡುವಾಗ ಸಿಂಹ ರಾಶಿಯವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದಿದೆ, ಕೆಲಸ ಕಾರ್ಯ ಕಳ್ಕೊಳ್ಳುವಂಥದ್ದಿದೆ. ಅದೇ ರೀತಿಯಲ್ಲಿ ಕನ್ಯೆ ಯಾಕಪ್ಪ ಹೇಳಿದ್ರೆ 7ನೇ ಮನೆ ಕೂಡ ಇಂಡಿಕೇಟ್ ಮಾಡುತ್ತೆ ಪಾರ್ಟ್ನರ್ ಆಲ್ಸೋ ಆ್ಯಂಡ್ ನಮ್ಮ ಒಂದು ಏನು ಕೆಲಸ ಕಾರ್ಯ ಎರಡೂ ಇಂಡಿಕೇಟ್ ಮಾಡುವಂಥದ್ದು. ಜೊತೆಗೆ ಇನ್ನೊಂದಪ್ಪ ಏನಪ್ಪ ಅಂದರೆ ಗುರು ಯಾವ ಮನೇಲಿ ಕೂತ್ಕೋತಾನೆ ಆ ಮನೆಯ ಒಂದು ಇದನ್ನ ಹಾಳು ಮಾಡ್ತಾನೆ ಅಂತ ಹೇಳುವಂಥದ್ದು. ಬಟ್ ಶನಿ ಎಲ್ಲಿ ಕೂತ್ಕೋತಾನೆ ಆಪೋಸಿಟ್ ಎದುರುಗಡೆ ಮನೆ ಹಾಳು ಮಾಡುವಂಥದ್ದು ಅಂತ. ಆ ರೀತಿಯಲ್ಲಿ ಶನಿ ಕೂತ್ಕೊಂಡಿರೋವಂಥದ್ದು ನೆಕ್ಸ್ಟ್ ಇವಾಗ ಬರ್ತಾ ಇರೋವಂಥ ಏನು 29ನೇ ತಾರೀಕು ಮೀನಾಗಿ ಹೋಗೋದ್ರಿಂದ ಮೀನದಿಂದ ಡೈರೆಕ್ಟ್ ವಿಷನ್ ಕನ್ಯಾಗೆ ಬರುತ್ತೆ. ಸೊ ಅದರಿಂದ ಅವರಿಗೂ ಕೂಡ ಏನಾದರೂ ಡೈರೆಕ್ಟ್ ವಿಷನ್ ಬಿದ್ದಾಗ ನಿಮ್ಗೆಲ್ರಿಗೂ ಗೊತ್ತಿದೆ ಶನಿ ಡೈರೆಕ್ಟಾಗಿ ನೋಡಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಆ ರೀತಿಯಲ್ಲಿ ಕನ್ಯಾ ರಾಶಿಯವ್ರಿಗೆ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಧನುರಾಶಿಯವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ನಾವು ಮೀನರಾಶಿಯಿಂದ ನೋಡಿದಾಗ ಧನುರಾಶಿ 10ನೇ ಮನೆ ಆಗುತ್ತೆ. ಅದರಿಂದ ಈ ಒಂದು ಪ್ರಾಬ್ಲಮ್ಸ್ಗಳು ಅಂದರೆ ಈಗ ಯಾಕೆ ಲೇ ಆಫ್ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಷಯ ತೊಗೊಂಡು ಟಾಪಿಕ್ ತೊಗೊಂಡು ಮಾತಾಡಿದ್ದೀನಿ. ಬಿಕಾಸ್ ಆಫ್ ಶನಿ ಚೇಂಜ್ ಆಗ್ತಾ ಇರೋದ್ರಿಂದ. ಅದ್ರ ಜೊತೆಗೆ ಶನಿ ಜೊತೆಗೆ ರಾಹು ಕೂತ್ಕೊಂಡಾಗ ಅದು ಮೀನರಾಶಿಯಲ್ಲಿ ಕೂತ್ಕೊಂಡಾಗ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಅಬ್ರಾಡ್ ಅನ್ನೋಂಥದ್ದು. ಯಾಕಂದರೆ ಮೀನರಾಶಿ ಅಂದರೆ ನೀರು ಅಂತ ಹೇಳ್ತೀವಿ. ನೀರು ಅಂತ ಬಂದಾಗ ನಮಗೆ ಯಾವಾಗಲೂ ಹೇಳೋವಂಥದ್ದು ಅಬ್ರಾಡ್ಗೆ ಹೋಗುವಂಥದ್ದು ಅನ್ನೋವಂಥದ್ದೇ. ನೀರ ಮೇಲೆ ಯಾನ ಅಂತ ಹೇಳೋವಂಥದ್ದು. ಅದರಿಂದ ನಾವು ಇಲ್ಲಿಂದ ಹೊರಗಡೆ ಹೋಗ್ತೀವಿ ಅಂದರೆ ನಮಗೆ ನೀರಿನ ರಾಶಿಗಳಿರಬೇಕು. ಅದರಲ್ಲಿ ಈ ರೀತಿಯಲ್ಲಿ ಶನಿ ಅಥವಾ ರಾಹು ಈ ರೀತಿ ನಮ್ಮ ಒಂದು ಗ್ರಹಗಳು ಏನು ಕೂತ್ಕೊಂಡಿರುತ್ತೆ ಅದರ ಮೇಲೆ ನಮಗೆ ಸಿಗುವಂಥ ಕೆಲಸಗಳು ನಮಗೆ ತೋರಿಸುತ್ತೆ. ಅದರಿಂದ ಅಲ್ಲೂ ಕೂಡ ತೆಗೆದು ಕಳಿಸ್ತಾರೆ, ಅಲ್ಲಿಂದನೂ ಜನರನ್ನೆಲ್ಲ ಕಳಿಸ್ತಾ ಇದ್ದಾರೆ ಅನ್ನೋ ಥರ ಇತ್ತು ಅಂತಂದರೆ ಈ ರೀತಿಯಲ್ಲೇ ಆಗುವಂಥದ್ದು. ಈ ಥರ ವಿಷಯಗಳನ್ನ ನಿಮ್ಗೆ ಯಾರೂ ರಿಸರ್ಚ್ ಮಾಡಿ ಹೇಳೋದೇ ಇಲ್ಲ. ಯಾರಾದರೂ ಹೇಳಿದರೆ ಒಂದು ವಿಡಿಯೋ ನನಗೂ ಕಳಿಸಿ, ನಾನು ನೋಡ್ತೀನಿ. ಯಾಕಂದರೆ ಇಂಥ ವಿಷಯಕ್ಕಿಂತ ಹೆಚ್ಚು ನಿಮಗೆ ಶನಿ ಬದಲಾವಣೆ ಆಗ್ತಾಯಿದೆ, ಸಾಡಿಸಾತ್ ಬರ್ತಾಯಿದೆ, ಇದಂಗೆ ಆಗುತ್ತೆ, ಇವ್ರಿಗೆ ಹಿಂಗಾಗುತ್ತೆ ಇಷ್ಟೇ ಹೇಳ್ತಾರೆ ಹೊರತು ಯಾಕೆ ಜನರಲ್ಲಾಗಿ ಏನಿವಾಗ ನಮ್ಮ ಒಂದು ಇದರಲ್ಲಿ ನಡೀತಾ ಇರುತ್ತೆ ಅದನ್ನೆಲ್ಲ ನಾವು ಯಾಕೆ ನೋಡ್ಕೊಳ್ಳಲ್ಲ ಅಂದರೆ ಯಾರು ಹೇಳಲ್ಲ, ಯಾರು ರಿಸರ್ಚ್ ಮಾಡಲ್ಲ. ಅದಕ್ಕೋಸ್ಕರನೇ ಈಗ ಲೇ ಆಫ್ ಆಗೋದಕ್ಕೆ ಕಾರಣ ಏನು? ಎಷ್ಟೋ ಜನ ಈಗ US ಇಂದನೂ ಕೂಡ ಎಷ್ಟೋ ಜನನ ಕಳಿಸಿದ್ರು, ನಿಮ್ಗೆಲ್ರಿಗೂ ಗೊತ್ತಿದೆ. ಆ ರೀತಿಯಲ್ಲಿ ಯಾಕೆ ಈ ಥರ ಹೊರಗಡೆಯಿಂದನೂ ಕಳಿಸ್ತಾ ಇದ್ದಾರೆ ನಮಗೆ, ಮತ್ತು ನಮಗಿಲ್ಲಿ ಕೆಲಸಗಳು ಯಾಕೆ ಹೋಗ್ತಾ ಇದೆ? ಎಷ್ಟೋ ಕಂಪ್ನಿಗಳಿದೆ, ಎಲ್ಲ ಕಂಪ್ನಿಯಿಂದನೂ ಯಾಕೆ ಒಂದೇ ಸರಿ ತೆಗೆದಾಕ್ತಾ ಇದ್ದಾರೆ ಅಂದರೆ ಈ ಒಂದು ಕಾರಣಕ್ಕೆ. ಬಿಕಾಸ್ ಆಫ್ ಶನಿ ಚೇಂಜ್ ಆಗ್ತಾ ಇರುವಂಥದ್ದು. ಯಾವಾಗಲೂ ಒಂದು ಗ್ರಹ ಬದಲಾವಣೆ ಅಂದರೆ ಟ್ರಾನ್ಸಿಟ್ ಅಂತ ನಾವು ಹೇಳ್ತೀವಿ, ಚೇಂಜಸ್ ಆದಾಗ ತುಂಬ ಬದಲಾವಣೆಗಳನ್ನ ನಾವು ಇಡೀ ವಿಶ್ವಕ್ಕೆ ನೋಡ್ತೀವಿ. ನಮಗೆ ಮಾತ್ರನೇ ಅದು ಜ್ಯೋತಿಷ್ಯ ಅನ್ನುವಂಥದ್ದು, ಶನಿ ಅನ್ನುವಂಥದ್ದಲ್ಲ, ಇಡೀ ಎಲ್ಲ ವರ್ಡ್ಗೆ ಇರೋದ್ರಿಂದ. ಸೊ ಓಲ್ ಯೂನಿವರ್ಸ್ ಅಂತ ನಾವೇನು ಹೇಳ್ತೀವಿ, ಓಲ್ ವರ್ಡ್ ಅಂತ ನಾವೇನು ಹೇಳ್ತೀವಿ, ಎಲ್ಲದಕ್ಕೂ ಶನಿ ಇಂಪ್ಲಿಮೆಂಟ್ ಆಗೇ ಆಗುತ್ತೆ, ಎಲ್ಲರ ಮೇಲೂ ಇದ್ದೇ ಇರುತ್ತೆ. ಸೊ ಅದರಿಂದನೇ ಎಷ್ಟೋ ಜನ ಕೆಲಸ ಕಳ್ಕೊತಾ ಇದ್ದೀರಾ. ಸೊ ಎಲ್ಲ ಕಳ್ಕೊತಾ ಇದ್ದೀರಾ. ಈಗ ನಾವೇನು ಮಾಡಬೇಕು ಅಂದರೆ ಇದು 3 ತಿಂಗಳವರೆಗೂ ಅಷ್ಟೇ ಇರುತ್ತೆ ಎಲ್ರಿಗೂ. ನಿಮ್ಗೆ ಏನಂದರೆ ಈ ವರ್ಷ ಪೂರ್ತಿ ಈ ಥರ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಗುರು ಬದಲಾವಣೆ ಏನಾಗುತ್ತೆ, ಗುರು ಟ್ರಾನ್ಸಿಟ್ ಆದಮೇಲೆ ಕೆಲವು ರಾಶಿಗಳು ಇನ್ನೂ ಒಳ್ಳೇದಿರುತ್ತೆ, ಕೆಲವು ಸ್ವಲ್ಪ ಪ್ರಾಬ್ಲಮ್ ಆಗೋವಂಥ ಚಾನ್ಸಸ್ ಈ ವರ್ಷ ಇರುತ್ತೆ. ಬಟ್ ಅವ್ರಿಗೆ ನಾನು ಹೇಳೋವಂಥದ್ದು ಏನಂದರೆ ಜನರಲ್ ರೆಮಿಡೀಸ್ ಹೇಳ್ಬಿಡ್ತೀನಿ ನಾನು. ಯಾರ್ಯಾರು ಕೆಲಸ ಕಳ್ಕೊತಾ ಇದ್ದೀರಾ ಮತ್ತು ಬೇರೆಯವರು ಕೂಡ ಏನಾದರೂ ಜಾಬ್ ಚೇಂಜಸ್ ಆ ಥರ ಏನಾದರೂ ಮಾಡ್ತಿರ್ತಾರೆ, ಎಲ್ರಿಗೂ ಒಳ್ಳೇದಾಗೋದಕ್ಕೆ ರಿಲೇಟೆಡ್ ಟು ಕೆಲಸದ ಬಗ್ಗೆ ನಾನು ಹೇಳೋದಾದರೆ ಸಿಂಪಲ್ ಟಿಪ್ಸ್ ನಾನೇನು ಹೇಳ್ತೀನಿ ಅಂದರೆ ಸಾಧ್ಯವಾದಷ್ಟು ನಾನ್ ವೆಜ್ ಎಸ್ಪೆಷಲಿ ಫಿಶ್ ತಿನ್ನೋದನ್ನು ಬಿಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಶನಿವಾರ ಸ್ವಲ್ಪ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋವಂಥದ್ದನ್ನ ಅಭ್ಯಾಸ ಮಾಡಿ. ಊಟದಲ್ಲೂ ಕೂಡ ಎಳ್ಳೆಣ್ಣೆಯಿಂದ ಅಡುಗೆ ಮಾಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಎಳ್ಳೆಣ್ಣೆ ತುಂಬ ಪ್ರಿಷಿಯಸ್ಸು. ಅದೇ ರೀತಿಯಲ್ಲಿ ನಿಮಗೆ ಏನಂದರೆ ಚರ್ಮಕ್ಕಿರ್ಬೋದು, ಸ್ಕಿನ್ನಿಗಿರ್ಬೋದು, ಶನಿಯ ಒಂದು ಪ್ರಾಬ್ಲಮ್ಗಿರ್ಬೋದು, ಎಲ್ಲದಕ್ಕೂ ಹೆಲ್ಪ್ ಆಗೋದ್ರಿಂದ ಅಡುಗೆ ಎಣ್ಣೆನೇ ಸಿಗ್ತಾಯಿದೆ. ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ. ಸಿಸೇಮ್ ಆಯಿಲ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಊಟಕ್ಕೂ ಕೂಡ ಅಡುಗೆಗೂ ಕೂಡ ಹೆಚ್ಚು ಯೂಸ್ ಮಾಡಿ. ಅದೇ ಎಣ್ಣೆನ ನೀವು ದೇವಸ್ಥಾನಕ್ಕೂ ದಾನ ಮಾಡಿ, ಅನಾಥಾಶ್ರಮಗಳಿಗೆ ಅಡುಗೆ ಮಾಡೋದಕ್ಕೂ ದಾನ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ಶನಿವಾರ ಸಾಯಂಕಾಲ ಆಲದ ಮರ, ಎಲ್ಲಾದರೂ ದೇವಸ್ಥಾನಗಳಲ್ಲಿ ಆಲದ ಮರ ಅಥವಾ ಬನ್ನಿ ಮರ ಇತ್ತು ಅಂತಂದರೆ ಅಲ್ಲಿ ಎಳ್ಳೆಣ್ಣೆಯಿಂದ ಒಂದು ಮಣ್ಣಿನ ದೀಪ ಶನಿವಾರ ಹಚ್ಚಿ ಬರುವಂಥದ್ದನ್ನು ಮಾಡಿದಾಗಲೂ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಷ್ಟು ಜನ ಈ ಕೆಲಸ ಕಳ್ಕೊಂಡಿದ್ದೀರಾ, ಎಷ್ಟು ಜನ ಜಾಬ್ ಚೇಂಜಸ್ ಮಾಡಬೇಕು ಅಂತಿರ್ತೀರಾ, ಅವರೆಲ್ಲರೂ ಕೂಡ ಇದನ್ನು ಮಾಡ್ತಾ ಹೋಗ್ಬೋದು. ಆ ರೀತಿಯಲ್ಲಿ ಇನ್ನೊಂದೇನೇನು ಹೇಳ್ತೀನಿ ನಾನಂದರೆ ಎಸ್ಪೆಷಲಿ
ವೃದ್ಧರಿಗೆ ಏನಾದರೂ ಅಂದರೆ ಬೀದಿ ಬದಿಯಲ್ಲಿ ಇರೋಂಥ ಭಿಕ್ಷುಕರಿರ್ಬೋದು ಅಥವಾ ವೃದ್ಧಾಶ್ರಮಗಳಿಗಿರ್ಬೋದು, ಈ ರೀತಿಯಲ್ಲಿ ಅವ್ರಿಗೆ ಏನಾದರೂ ಸ್ಲಿಪ್ಪರ್ಸ್ ಕೊಡುವಂಥದ್ದು ಇರ್ಬೋದು ಅಥವಾ ಹೊತ್ಕೊಳ್ಳೋಕ್ಕೆ ಬೆಡ್‌ಶೀಟ್‌ಗಳು, ಸ್ವೆಟರ್ಸ್‌ಗಳು, ಟೋಪಿಗಳು ಈ ರೀತಿ ಏನಾದರೂ ನಿಮ್ಮ ಕೈಲಾಗುವಂಥದ್ದನ್ನು ಮಾಡಿದಾಗ ಶನಿ ತುಂಬ ಖುಷಿ ಪಡ್ತಾನೆ. ವೃದ್ಧರಿಗೆ ಸಹಾಯ ಮಾಡಿದ್ರೆ ಶನಿಗೆ ತುಂಬ ಖುಷಿಯಾಗುತ್ತೆ. ಅದರಿಂದ ಶನಿನ ಸಂತೃಪ್ತಪಡಿಸಿ ಅದ್ರ ಜೊತೆಗೆ ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಕಾನ್ಫಿಡೆನ್ಸ್ ಇರ್ಬೋದು, ಇದನ್ನೆಲ್ಲ ಬೂಮ್ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ನಿಮ್ಮಲ್ಲೇ ನಿಮಗೇನು ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಕೆಲಸ ಕಳ್ಕೊಂಡ್ವಿ ಅಂದರೆ ಬಿಟ್ಟಾಕಿ, ಬೇರೆ ಕಡೆ ಸಿಗುತ್ತೆ. ಯೋಚನೆ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಸೊ ಟೈಮ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಈ ಒಂದು ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡ್ಕೊಳ್ಳೋದ್ರ ಜೊತೆಗೆ ಶನಿನ ಸಂತುಷ್ಟಗೊಳಿಸಿದ್ರೆ ಖಂಡಿತವಾಗ್ಲೂ ಕೆಲಸಗಳಾಗುತ್ತೆ. ಯಾಕಂದರೆ ಕರ್ಮಕಾರಕನೇ ಶನಿ ಅಂತ ಹೇಳೋದ್ರಿಂದ. ಸೊ ಎಲ್ರಿಗೂ ಏನಂದರೆ ಈ ಟಿಪ್ಸ್ ಯೂಸ್ ಆಗುತ್ತೆ, ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಗೇನಂದರೆ ಕೆಲಸಗಳು ಬೇಗ ಆಗುತ್ತೆ, ಕೆಲಸಗಳು ಬೇಗ ಸಿಗುತ್ತೆ. ಕಳ್ಕೊಂಡಿರೋ ಕೆಲಸದ ಬಗ್ಗೆ ಬಿಟ್ಬಿಟ್ಟು ಸಿಗೋಂಥ ಕೆಲಸಗಳನ್ನ ಮತ್ತೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೊ ಈ ಒಂದು ಏನು ಹೇಳಿದ್ದೀನಿ ಇದು ಮೇವರೆಗೂ ಮಾತ್ರ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಗುರುನೂ ಕೂಡ ಚೇಂಜ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಸೊ ಆ ಚೇಂಜಸ್ ನಾನು ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಶನಿ ಬದಲಾವಣೆ ಬಗ್ಗೆ, ಯಾಕೆ ಈ ಥರ ಎಲ್ಲ ಆಗ್ತಾ ಇದೆ ಅನ್ನೋಂಥದ್ದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಂದು ಹೇಳ್ತೀನಿ ನಿಮಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಯಾರ್ಯಾರು ಕೆಲಸಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೋ ಅವ್ರಿಗೆಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಇರ್ಬೋದು, ಎಲ್ರಿಗೂ ಶೇರ್ ಮಾಡಿ. ಯಾಕಂದರೆ ಈ ಟಿಪ್ಸ್ನ ಅವರು ಯೂಸ್ ಮಾಡ್ಕೊಳ್ಳಿ. ಸಿಂಪಲ್ ಟಿಪ್ಸು, ಬೇಗ ಕೆಲಸ ಆಗುತ್ತೆ. ಇನ್ಸ್ಟೆಂಟ್ ರೆಮಿಡೀಸ್ ಕೊಡೋವಂಥದ್ದು. ಸೊ ಅದರಿಂದ ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೆಚ್ಚು ಹೆಚ್ಚು ಶೇರ್ ಮಾಡಿ. ಅದೇ ರೀತಿಯಲ್ಲಿ ನಿಮ್ಗೆ ಹೆಚ್ಚು ಇನ್ನೂ ವಿಡಿಯೋಗಳು ತುಂಬ ವಿಷಯ ತಿಳ್ಕೊಬೇಕು ಅಂತಂದರೆ ಸ್ಟಾರ್ಟ್ ಆ್ಯಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತಷ್ಟು ವಿಷಯದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.